Srinivas Nallur, consultant nephrologist and transplant physician at Apollo BGS Hospitals, Mysuru. ಇವರು ಇಂದು ಡಯಾಬಿಟೀಸ್, ಕಿಡ್ನಿ ಡಿಸೀಸ್ ಹಾಗೆ ಇದರ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ನಮಸ್ತೆ. ಡಯಾಬಿಟಿಸ್ನಿಂದ ಬಳಲ್ತಿರೋರಿಗೆ ಕಿಡ್ನಿ ಒಂದು ಟಾರ್ಗೆಟ್ ಆರ್ಗನ್. ಸುಮಾರು 100 ಜನ ಡಯಾಬಿಟಿಸ್ ಪೇಷಂಟ್ಸ್ನ ನಾವು ತಗೊಂಡ್ರೆ ಅವರಿಗೆ ಜೀವನಾವಧಿಯಲ್ಲಿ 30-40 ಜನಕ್ಕೆ ಕಿಡ್ನಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ಎಲ್ಲ ಡಯಾಬಿಟಿಸ್ ಪೇಷಂಟ್ಸ್ ಅವರು ವರ್ಷಕ್ಕೊಮ್ಮೆ ಅವರ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಸಿ ಖಾತ್ರಿ ಮಾಡಿಸ್ಕೊಳ್ಬೇಕಾಗುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಕಿಡ್ನಿ ತೊಂದರೆ ಯಾವುದೇ ಲಕ್ಷಣಗಳು ಇಲ್ಲದೆ ಕಾಣಿಸ್ಕೊಳ್ಬಹುದು. ಇದು ಅತಿ ಮುಖ್ಯ. ಆದ್ದರಿಂದ ಪರೀಕ್ಷೆ ಮುಖಾಂತರ ಖಾತ್ರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಕಿಡ್ನಿ ತೊಂದರೆ ಇದೆಯೋ ಇಲ್ವೋ ಅನ್ನೋದನ್ನ ಖಾತ್ರಿ ಮಾಡಲು ನಾವು 2 ಟೆಸ್ಟ್ ಅನ್ನು ಬಳಸ್ತೀವಿ. ಒಂದು, ರಕ್ತದಲ್ಲಿ ಕ್ರಿಯಾಟಿನೈನ್ ಪ್ರಮಾಣವನ್ನು ಪರೀಕ್ಷಿಸುತ್ತೀವಿ, ಮತ್ತೆ ಮೂತ್ರದಲ್ಲಿ ಪ್ರೋಟೀನ್ ಸೋರುವಿಕೆ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಕಿಡ್ನಿ ತೊಂದರೆ ಬರದೇ ಹಾಗೆ ನೋಡ್ಕೊಳ್ಳೋದು ಮುಖ್ಯ. ಇದರಲ್ಲಿ ನಮಗೆ ಮುಖ್ಯವಾದ ಮೊದಲನೇ ಅಂಶ ಲೈಫ್ ಸ್ಟೈಲ್ ಚೇಂಜಸ್, ಮತ್ತೆ ಪಥ್ಯ, ಮತ್ತೆ ಕೊನೆಯದಾಗಿ ಸೂಕ್ತ ಔಷಧಿಗಳನ್ನು ಉಪಯೋಗಿಸುವಂತದ್ದು. ದೀರ್ಘಕಾಲ ಶುಗರ್ ಕಂಟ್ರೋಲ್, BP ಕಂಟ್ರೋಲ್ ಮತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಇದ್ದಾಗ ಕಿಡ್ನಿ ತೊಂದರೆ ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ. ಇದಲ್ಲದೆ ನಾವು ಕೆಲವು ಔಷಧಿಗಳನ್ನ ಡಯಾಬಿಟಿಸ್ ಪೇಷಂಟ್ಸ್ ಮತ್ತು ಕಿಡ್ನಿ ತೊಂದರೆ ಇರೋರಿಗೆ ನಾವು ಬಳಸ್ತೀವಿ. ಇದರಲ್ಲಿ ಮುಖ್ಯವಾಗಿ ACE ಇನಿಬಿಟರ್ಸ್ ಅಂತ ಹೇಳ್ತಾರೆ, ARBs ಅಂತ ಹೇಳ್ತಾರೆ, ಈಗ ಹೊಸದಾಗಿ ಬಂದಿರುವಂತ SGLT2 ಇನಿಬಿಟರ್ಸ್ ಅಂತ ಹೇಳ್ತಾರೆ, ಮತ್ತೆ ಕೊನೆಯದಾಗಿ ಫಿನೆರೋನ್ ಅಂತ ಒಂದು ಔಷಧಿ ಬಂದಿದೆ. ಈ ಔಷಧಿಗಳನ್ನು ಸೂಕ್ತ ಪ್ರಮಾಣದಲ್ಲಿ ನಾವು ಬಳಸಿದಾಗ ಕಿಡ್ನಿ ತೊಂದರೆ ಬರೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಅದಲ್ಲದೆ ಬಂದಿದ್ರೂ ಕೂಡ ಅದರ ವೇಗ ಏನಿದೆ ಕಿಡ್ನಿ ವೈಫಲ್ಯತೆ ಕಡೆಗೆ ಹೋಗೋದು, ಅದನ್ನು ನಾವು ನಿಧಾನ ಮಾಡಬಹುದು. ಡಯಾಬಿಟಿಕ್ ಪೇಷಂಟ್ಸ್ ಅವರು ಓವರ್ ದಿ ಕೌಂಟರ್ ಪೇನ್ ಮೆಡಿಸಿನ್ಸ್ ನ ಅವಾಯ್ಡ್ ಮಾಡಬೇಕು. ಅದಲ್ಲದೆ ಯಾವುದೇ ಜಾಗದಲ್ಲಿ ಸೋಂಕು ಕಂಡಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಪಡೆದುಕೊಂಡು ಸೋಂಕನ್ನು ನಿವಾರಣೆಗೊಳಿಸಿಕೊಳ್ಬೇಕು. ಪ್ರತಿ ಡಯಾಬಿಟಿಸ್ ಪೇಷಂಟ್ ತನ್ನ ಡಾಕ್ಟರ್ ಹತ್ರ ಹೋದಾಗ ನನ್ನ ಶುಗರ್ ಎಷ್ಟು ಅಂತ ವಿಚಾರಿಸ್ಕೊಳ್ತಾರೆ, ಮತ್ತೆ 3 ತಿಂಗಳ ಆವರೇಜ್ ಶುಗರ್ HbA1c ಕೇಳ್ಕೊಳ್ತಾರೆ. ನಾನು ಹೇಳೋದೇನು ಅಂದ್ರೆ, ಇದನ್ನು ಕೇಳ್ಕೊಳ್ಳೋದಲ್ದೇನೆ ನೀವು ರಕ್ತದಲ್ಲಿ ಕ್ರಿಯಾಟಿನಿನ್ ಪ್ರಮಾಣ ಎಷ್ಟಿದೆ ಮತ್ತೆ ಮೂತ್ರದಲ್ಲಿ ಪ್ರೋಟೀನ್ ಸೋರುವಿಕೆ ಇದೆಯಾ ಅನ್ನೋದನ್ನ ಡಾಕ್ಟರ್ ಅಲ್ಲಿ ಕೇಳಿ ವಿಚಾರಿಸಿಕೊಳ್ಳೋದು ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಸ್ ಅವರು ಜಾಗರೂಕರಾಗಿದ್ದರೆ ಕಿಡ್ನಿ ತೊಂದರೆ ಬರುವುದನ್ನು ತಡೆಯಬಹುದು. ಧನ್ಯವಾದಗಳು.